ನೆನಪಿರ್ಲಿ ಪ್ರೇಮ್ ಅವರು ಒಂದು ಸಿನಿಮಾ ಮಾಡಿದ್ದಾರೆ. ಇದ್ರ ಹೆಸರು ಇನ್ನೂ ರಿವೀಲ್ ಆಗಿಲ್ಲ. ಆದ್ರೆ ಚಿತ್ರದ ಫಸ್ಟ್ ಲುಕ್ ಏನಿದೆ ಇವರ ಪಾತ್ರದ್ದು, ಅದು ತುಂಬಾ ವೈಬ್ರೆಂಟ್ ಆಗಿದೆ. ಕಣ್ಣಲ್ಲಿ ಕಿಚ್ಚಿದೆ, ಕೈಯಲ್ಲಿ ಕತ್ತಿ ಇದೆ. ಸಾಧುನಾ? ಮಹಾರಾಜನಾ? ಅಥವಾ ಈ ಒಂದು ಪಾತ್ರದ ಮೂಲಕ ಏನ್ ಹೇಳಕ್ ಹೋಗ್ತಾ ಇದಾರೆ ಅನ್ನುವಂಥ ಕುತೂಹಲ ಜಾಸ್ತಿ ಇದೆ. ಯಾಕಂದ್ರೆ ಆ ಪೋಸ್ಟರ್ ನೋಡಿದಾಗ ನಿಮ್ಗೆ ಒಂದು ವೈಬ್ರೇಷನ್ ಶುರು ಆಗುತ್ತೆ. ಸೊ ವೈಬ್ರೆಂಟ್ ರೋಲನ್ನ ಆ ಡೈರೆಕ್ಟ್ ಮಾಡಿದವರು ಯಾರಪ್ಪ ಅಂತಂದ್ರೆ, ನೀವು ಕೇಳಿರ್ಬೋದು 'ಜಲಪಾತ' ಅಂತ ಒಂದು ಸಿನಿಮಾ ಬಂದಿತ್ತು ಕನ್ನಡದಲ್ಲಿ. ಸೊ ಆ ಚಿತ್ರದ ನಿರ್ದೇಶಕರು ಅದೇ ಟೀಮೇ ಈ ಒಂದು ಚಿತ್ರಕ್ಕೆ ಕೆಲಸ ಮಾಡ್ತಿರುವಂಥದ್ದು. ಸೊ ರಮೇಶ್ ಬೇಗಾರ್ ಅನ್ನುವಂತಹ ಒಬ್ಬ ರಂಗಕರ್ಮಿ, ಹಾಗೇನೆ ಶೃಂಗೇರಿಯ ಪ್ರಸಿದ್ಧ ರಂಗಕರ್ಮಿಯಾಗಿರುವಂತಹ ಇವರು ಯಕ್ಷಗಾನ ಗೊತ್ತಿದೆ ಇವ್ರಿಗೆ, ಹಾಗೇನೆ ಬರವಣಿಗೆ ಗೊತ್ತಿದೆ. ಆ ರಂಗಭೂಮಿಯಲ್ಲಿ ತೊಡಗಿಸಿಕೊಂಡಿರುವಂಥವ್ರು. ತುಂಬಾ ವಿಶೇಷವಾದ ವ್ಯಕ್ತಿತ್ವ ಮತ್ತು ವ್ಯಕ್ತಿ. ಇವರು ಈ ಒಂದು ಐತಿಹಾಸಿಕ ಸಿನಿಮಾನ ಆ ಮಾಡ್ತಿರುವಂಥದ್ದು. ಈಗಾಗಲೇ ಆ ಪ್ರೇಮ್ ಅವರ ಭಾಗ ಏನಿದೆ ಅಂದ್ರೆ, ಪ್ರೇಮ್ ಅವರ ಪಾತ್ರದ ಭಾಗ ಏನಿದೆ ಅದನ್ನ ಚಿತ್ರೀಕರಣ ಮಾಡಿರುವಂಥದ್ದು. ಸೊ ಇನ್ನೇನು ಶೀಘ್ರದಲ್ಲೇ ಅನ್ನೋಕ್ಕಿಂತ ಒಂದು ಟೀಸರ್ ಮೂಲಕ ಚಿತ್ರದ ಟೈಟಲ್ ಮತ್ತು ಇತರ ವಿಚಾರಗಳನ್ನ ಹೇಳ್ತೀನಿ ಅಂತ ಹೇಳಿ ಅಧಿಕೃತವಾಗಿ ಹೇಳ್ಕೊಂಡಿರುವಂಥದ್ದು ಅವರೇನೆ. ಸೊ ಇವತ್ತು ಅಂದ್ರೆ ಏಪ್ರಿಲ್ 18ನೇ ತಾರೀಕು 2026 ಇವತ್ತೇ ಈ ಒಂದು ಚಿತ್ರದ ಪೋಸ್ಟರ್‌ನ ರಿಲೀಸ್ ಮಾಡ್ಲಿಕ್ಕೆ ಕಾರಣ ಇದೆ. ಅದೇನಂದ್ರೆ ಬರ್ಡೇ. ನೆನಪಿರ್ಲಿ ಪ್ರೇಮ್ ಅವರ 51ನೇ ಬರ್ಡೇ. ಸೊ ಈ 51ನೇ ಬರ್ಡೇಗೆ ಈ ಚಿತ್ರದ ಪೋಸ್ಟರ್ ಹೊರಗೆ ಬಂದಿರುವಂಥದ್ದು ತುಂಬಾ ವಿಶೇಷವಾಗಿದೆ, ಆಕರ್ಷಕವಾಗಿದೆ. ಈ ಒಂದು ವಿಡಿಯೋದ ಕೊನೆಯಲ್ಲಿ ಈ ಒಂದು ಪೋಸ್ಟರ್ ಇರುತ್ತೆ ನೋಡಿ. ಸೊ ಸದ್ಯಕ್ಕೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು. ಸೊ ಈ ಒಂದು ಕಾದಂಬರಿಯ ಬರೆದವರು ಯಾರು ಅಂದ್ರೆ, ಈ ಚಿತ್ರ ಕಾದಂಬರಿಯನ್ನ ಆಧರಿಸಿದಂತಹ ಚಿತ್ರ. ಸೊ ಈ ಕಾದಂಬರಿ ಬರೆದಂಥವ್ರು ಜಾನಗೆರೆ ವೆಂಕಟರಾಮಯ್ಯನವರು. ಸೊ ಜಾನಗೆರೆ ವೆಂಕಟರಾಮಯ್ಯನವರ ಕಾದಂಬರಿಯನ್ನು ಆಧರಿಸಿ ರಮೇಶ್ ಬೇಗಾರ್ ಅವರು ಈ ಒಂದು ಚಿತ್ರವನ್ನ ರೆಡಿ ಮಾಡಿದ್ದಾರೆ. ಈಗಾಗಲೇ ಪ್ರೇಮ್ ಅವರ ಪಾತ್ರದ ಚಿತ್ರೀಕರಣ ಆಗಿದೆ. ಸೊ ಇಷ್ಟು ದಿನ ಪ್ರೇಮ್ ಅವರು ಲಾಂಗ್ ಹೇರ್ ಲುಕ್ ಏನಿದೆ ಅದರಲ್ಲೇ ಕಾಣಿಸ್ಕೊತಿದ್ರು. ಆ ಲುಕ್‌ನ ರಹಸ್ಯ ಈಗ ರಿವೀಲ್ ಆಗಿದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ನಮಸ್ಕಾರ.